ಸೊ ಪ್ರಶ್ನೆ ನಿಮಗೆ ನಾನು ಕೇಳೋದು ಇಷ್ಟೇ, ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಖಂಡಿತವಾಗ್ಲೂ ಆಗ್ಬೇಕು ಸರ್. ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹಕಾರ ಮಾಡಬೇಕು ಸರ್. ಆಸ್ ಅ ಮ್ಯಾಟರ್ ಆಫ್ ಕಾನ್ವರ್ಸೇಷನ್ ಸರ್ ಇದು. ಹೌದೌದು, ನಾನು ಕಾನ್ವರ್ಸೇಷನ್ಗೆ ಹೇಳಿಲ್ಲ ಸರ್. ಹೇಳ್ತೀನಿ, ನೀವು ಹೇಳಿದ್ರಿ ಮೇನ್ ರೋಡ್ನಲ್ಲಿ ಇದ್ದವರು ಕ್ರಾಸ್ ರೋಡ್ಗೆ ಹೋಗಿ ಅಪ್ಪ ವ್ಯಾಪಾರ ಮಾಡಿ ಅಂತ. ಆದರೆ ವ್ಯಾಪಾರ ಮಾಡೋನ ಒಂದು ಪರಿಸ್ಥಿತಿ ಏನಿದೆ ಅಂದರೆ ಮೇನ್ ರೋಡ್ ಮೇಲೆ ನಿಂತರೆ ಅವನಿಗೆ ವ್ಯಾಪಾರದ ಸಾಧ್ಯತೆ ಜಾಸ್ತಿ ಅಂತ ಅನ್ಕೋತಾನೆ ಸರ್. ಒಂದು ಪಾಯಿಂಟ್. ಹಾಗಾದ್ರೆ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮ್ಗೆ ಸಿಗುತ್ತಾ? ನೀವು ಕೇಳಿದ ಸ್ಯಾಲ್ರಿ ಸಿಕ್ಕಿದ್ಯಾ ನಿಮಗೆ? ಕೇಳಿದ ಪೊಸಿಷನ್ ಎಲ್ಲ ಸಿಕ್ಕಿದ್ಯಾ? ಸಿಗ್ಲಿಲ್ಲ ಸರ್, ನಾಟ್ ಆಲ್ವೇಸ್. ಭಗವಂತ ನಿಮ್ಗೆ ಕೇಳಿದ್ದೆಲ್ಲ ಕೊಟ್ಟಿದ್ದಾನಾ? ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನಿಮ್ಮನ್ನ ನಾನು ಗೌರವಿಸಬೇಕು, ನಿಮ್ಮ ಹಕ್ಕುಗಳನ್ನು ನಾನು ಗೌರವಿಸಬೇಕು, ನನ್ನ ಹಕ್ಕನ್ನು ನೀವು ಗೌರವಿಸಬೇಕು. ನಿಮ್ಮ ಹಕ್ಕನ್ನು ಕಸ್ಕೊಂಡು ನಾನು ಜೀವನ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸೀಮೆ ನ್ಯಾಯ ಇದು? ಇಟ್ಸ್ ಕಾಮನ್ ಸೆನ್ಸ್. ಈಗ ನೀವು ಕ್ರಾಸ್ ರೋಡ್ ಒಳಗೆ ಹೋಗಿ ನೀವು ಈ ತರ ಎಲ್ಲ ಹೇಳ್ತೀರಾ. ಈಗ ನಿಮ್ಗೆ ಹೇಳ್ತೀನಿ, ಇವತ್ತೊಂದು 250 ಅಂಗಡಿ KR ಮಾರ್ಕೆಟ್ ಸುತ್ತ ತೆಗೆದ್ವಿ. ಅಲ್ಲಿ ನಿಮ್ಗೆ ಹೇಳ್ತೀನಿ, ನಿಮ್ಮ ಮೀಡಿಯಾ ಫ್ರೆಂಡ್ಸೇ ಬಂದು ಕೇಳಿದ್ರು, ಅವ್ರ ಹತ್ರ ಬೋಗಸ್ ಡಾಕ್ಯುಮೆಂಟ್ ಇದೆ, ಒಂದೊಂದು ಡಾಕ್ಯುಮೆಂಟ್ಗೆ 3-4 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಾ ನೀವು ಸ್ವಲ್ಪ ಹೇಳಿ? ಅವ್ರ ಹತ್ರ ಎಲ್ಲ BBMPದು ಬೋಗಸ್ ಡಾಕ್ಯುಮೆಂಟ್ ಇದೆ, ಲೈಸೆನ್ಸು. ಕೋರ್ಟಲ್ಲಿ ಕೂಡ ಇದು ಬೋಗಸ್ ಡಾಕ್ಯುಮೆಂಟ್ ಅಂತ ರೆಕಾರ್ಡ್ ಆಗಿದೆ. ಅವ್ರು ಕೆಲವರು ಹೇಳ್ತಾರೆ, ಮೀಡಿಯಾದವ್ರು ಬಂದು ನನಗೆ ಕೇಳಿದ್ರು, ಈ ಬೋಗಸ್ ಡಾಕ್ಯುಮೆಂಟ್ಗೆ 3-4 ಲಕ್ಷ ತಗೊಂಡಿದ್ದಾರಂತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನನ್ನನ್ನು ಕೇಳಿದರು. ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳ್ತಾ ಇದ್ದೀರಿ ಇಂಥದ್ದು ಒಳಗಡೆ ಏನೇನು ಚಕ್ರದ ಒಳಗಡೆ ಚಕ್ರ ಸುಳಿ ಏನೇನಿರುತ್ತೋ ನನಗೆ ಗೊತ್ತಿಲ್ಲ. ಮತ್ತೆ ಇಂಥ ಉದಾಹರಣೆಗಳು ಎಷ್ಟು ಕೊಡಬೇಕು? ಶಿವಾಜಿನಗರದಲ್ಲಿ ತೆರವು ಮಾಡಕ್ ಹೋದಾಗ್ಲೂ ಕೂಡ ಅಲ್ಲೂ ಬಂದು ಏನ್ ನಡೀತು ನೀವು ನೋಡಿದ್ದೀರಾ. ಇದು ಸತ್ಯ ಅಲ್ವಾ? ಹಾಗಾದ್ರೆ ಇದು ವಾಸ್ತವಾಂಶ ಅಲ್ವಾ? ನಾವು ನೋಡುವಾಗ ಎಲ್ಲ 360 ಡಿಗ್ರೀಸು ಇಟ್ಕೊಂಡು ನೋಡಬೇಕು. ಕೆಲವನ್ನೇ ಬಡವರಿದ್ದಾರೆ, ಬಡವ್ರ ಬಗ್ಗೆ ಸಹಾನುಭೂತಿ ಇರಬೇಕು. ಆದರೆ ಬಡವರನ್ನು ಶೋಷಣೆ ಮಾಡೋರ ಬಗ್ಗೆ, ಬಡವರನ್ನು ಮುಖವಾಡುವಾಗಿ ಇಟ್ಕೊಂಡು ಆದರೆ ಹಿಂದ್ಗಡೆ ಬಡವರನ್ನು ಶೋಷಣೆ ಮಾಡ್ತಾ ಇದ್ರು ನಾವು ಎಲ್ಲ, ಅದು ಸರಿನೇನಾಗಾದ್ರೆ? ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಹಂಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇರ್ತವೆ. ಇವತ್ತು 250 ಅಂಗಡಿ, ಅವರೆಲ್ಲರ ಹತ್ರನೂ ಡಾಕ್ಯುಮೆಂಟ್ ಇದೆ. ಯಾರು BBMPದು ಡಾಕ್ಯುಮೆಂಟ್, ಅದು ಫೋರ್ಜ್ಡ್ ಡಾಕ್ಯುಮೆಂಟ್. ಅವ್ರಿಗೆ ಅಲ್ಲಿ ಅಂಗಡಿ ಮಾಡಿಕೊಡೋಕ್ಕೆ 3-4 ಲಕ್ಷ ಯಾರೋ ವಸೂಲಿ ಮಾಡಿದ್ದಾರೆ ಅಂತ ಅವ್ರು ಕೇಳಿದ್ದು, ಮೀಡಿಯಾದವ್ರು ಹೇಳಿದ್ದು ನನಗೆ. ಈ ಕೋಗಿಲಿ ಕ್ರಾಸ್ನಲ್ಲೂ ಅದೇ ಆಗಿದ್ದಲ್ವ ಸರ್? ಯಾವುದೋ ಖಾಲಿ ಲ್ಯಾಂಡು ಯಾರಿಗೋ ಗುಡಿಸ್ಲು ಅಥವಾ ಟೆಂಟ್ಗಳು ಹಾಕೊಳ್ಳೋದಕ್ಕೆ ಅದಕ್ಕೂ BBMPದು ಯಾವುದೋ ಒಂದು ನಕಲಿ ಅನುಮತಿ ಪತ್ರವನ್ನು ಕೊಟ್ಟು ಅಲ್ಲಿ ನೆಲೆಸೋದಕ್ಕೆ ಬಿಡ್ತಾರೆ. ಈ ಥರ ಎಲ್ಲ ವ್ಯವಸ್ಥೆಗಳು ಇರ್ತವೆ. ನಾವು ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರವಾಗಿಯೇ ಮಾಡಿದ್ದೇವೆ. ಇವತ್ತು ಮಾಡಿದ್ದು ಕೂಡ ಹೈಕೋರ್ಟಿಗೆ ಕೇಸು ಹೋಗಿತ್ತು. ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರೇ ಸ್ವಯಂ 15 ದಿನದ ಒಳಗಡೆ ಖಾಲಿ ಮಾಡ್ಕೋಬೇಕು ಅಂತ ಹೈಕೋರ್ಟ್ ಆರ್ಡರ್ ಆಗಿತ್ತು. ಅವರೇ ತೆರವು ಮಾಡಿ ಪೊಸಿಷನನ್ನು BBMP GBAಗೆ ಕೊಡಬೇಕು ಅಥಾರಿಟೀಸ್ಗೆ ಅಂತ ಹೇಳಿತ್ತು. 15 ದಿನ ಆಗಿ 20 ದಿನ ಆದರೂ ಕೂಡ, ಅಂದರೆ ಇನ್ನೂ ಹೆಚ್ಚುವರಿ 5 ದಿನ ಆದರೂ ಕೂಡ ಸಮಸ್ಯೆ. ಟ್ರಾಫಿಕ್ ಪ್ರಾಬ್ಲಮ್ಮು ಇಲ್ಲಿಗಲ್ ಲೇಔಟ್ಸಿಂದ, ಗಾರ್ಬೇಜ್ ಪ್ರಾಬ್ಲಮ್ಮು ಇಲ್ಲಿಗಲ್ ಲೇಔಟ್ಸಿಂದ, ಇಲ್ಲಿ ಮಳೆ ನೀರು ತೊಂದರೆ ಆದರೆ ಅದು ಇಲ್ಲಿಗಲ್ ಲೇಔಟ್ಸಿಂದ, ಅಲ್ಲಿ ರೋಡ್ಗಳಿಲ್ಲ, ಸ್ಯಾನಿಟರಿ ಫೆಸಿಲಿಟಿ ಇಲ್ಲ. ಈ ಇಲ್ಲಿಗಲ್ ಲೇಔಟ್ಸ್ ಆಗೋವಾಗ ಇದು ಆಗ್ತಾ ಇರೋದು ಸರಿನಾ ತಪ್ಪಾ ಅಂತ ಯಾಕೆ ವಿಮರ್ಶೆ ಆಗಲಿಲ್ಲ? 30-40 ವರ್ಷ ಇಲ್ಲಿಗಲ್ ಲೇಔಟ್ಸನ್ನು ಬಿಟ್ಬಿಟ್ಟು ಇವತ್ತು ಜಯನಗರ ಪ್ರಾಪರ್ ಪ್ಲ್ಯಾಂಡ್ ಲೇಔಟು 100 ಸ್ಕ್ವೇರ್ ಕಿಲೋಮೀಟರ್ ಜಾಗ ಇದ್ದರೆ, ಅಂದರೆ 100 ಎಕರೆಯಲ್ಲಿ 23 ಎಕರೆ ರೋಡ್ಸ್ ಇದೆ ಜಯನಗರ. ಅದೇ ನೀವು ಬೇರೆ ಔಟರ್ ಏರಿಯಾ ತೊಗೊಂಡ್ರೆ ಎಲ್ಲಿ ಇಲ್ಲಿಗಲ್ ಲೇಔಟ್ಗಳಾಗಿದ್ದಾವೆ, ಅಲ್ಲಿ 100 ಎಕರೆಗೆ ಬರೀ 8 ಎಕರೆ ರೋಡ್ಸ್ ಇದೆ. ಇನ್ನು ಟ್ರಾಫಿಕ್ ಪ್ರಾಬ್ಲಮ್ ಆಗದೆ ಏನಾಗುತ್ತೆ? ಒಂದು ರೋಡ್ಗೆ ಇನ್ನೊಂದು ರೋಡ್ ಕನೆಕ್ಟ್ ಇಲ್ಲ. 10 ಅಡಿಗೊಂದು ರೋಡು, 15 ಅಡಿಗೊಂದು ರೋಡು, ಆ ಮಳೆ ನೀರು ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ. ಆ ಸೈಟ್ಗಳಲ್ಲಿ 6 ಫ್ಲೋರ್ ಕಟ್ತಾರೆ. ಎಲ್ಲಿಂದ ಜನ ಒಳಕ್ಕೆ ಬರೋದು ಹೆಂಗೆ, ಹೋಗೋದು ಹೆಂಗೆ, ಅವ್ರಿಗೆ ಕುಡಿಯೋ ನೀರು ಕೊಡೋದು ಹೆಂಗೆ, ಸ್ಯಾನಿಟರಿ ಫೆಸಿಲಿಟಿ ಕೊಡೋದು ಹೇಗೆ, ಎಲ್ಲ ನಡೀತಾ ಇದ್ದಾಗ ಇವಾಗ ಬೆಂಗಳೂರಲ್ಲಿ ಡೆನ್ಸಿಟಿ ಜಾಸ್ತಿ ಆಗಬೇಕಾದ್ರೆ ಆ ಒಂದು ಅವಧಿಯಲ್ಲಿ ನೀವು ಪಕ್ಷದ ಸರ್ಕಾರ ಕೂಡ ಬಂದು ಅಲ್ಲ, ನೀವೇನ್ ಮಾಡ್ತಾ ಇದ್ರಿ? ಹೌದು, ನಾನೇನಿಲ್ಲ ಅಂತ ಅಷ್ಟು ನನಗೆ ಇದಿಲ್ಲ, ಅಷ್ಟು ಇಲ್ಲ. ಈ ಬೆಂಗಳೂರಿನ ಎಲ್ಲ ಅನಾಹುತಗಳಿಗೆ ಇಲ್ಲಿಗಲ್ ಲೇಔಟ್ಗಳು ಕಾರಣ. ಅದ್ರ ಬಗ್ಗೆ ನೀವು ಯಾಕೆ ವಿಮರ್ಶೆ ಮಾಡಲಿಲ್ಲ? ಇವತ್ತು ಸಮಸ್ಯೆ ಅಂತ ಎಲ್ಲ ಬಾಯ್ಬಿಡ್ತಾರೆ. ಒಂದು ಕೌಂಟರ್ ಮಾತಾಡೋಣ ಸರ್. ನಾನು ನೋಡಿದಂಗೆ ಇಲ್ಲಿವರೆಗೂ ನಾನು ವಾಸ ಇದ್ದಂಥ ಯಾವುದೇ ಒಂದು ಮನೆ
ಒಂದು 3-4 ಮಹಡಿ ಅಡಿಷನಲ್ ಆಗಿ ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಒಡೆದಿರೋದನ್ನ ನಾವು ಬಹಳ ರೇರ್ ಸರ್. ಆಕ್ಚುಲಿ ನಾನು ನೀವೇ ನನ್ನ ಒಂದು 15 ವರ್ಷ ನೋಡಿದ್ದೀರಾ, ನಾವು ನೋಡ್ಲೇ ಇಲ್ಲ ಸರ್ ಇದನ್ನ. ಒಡೆದಿಲ್ಲ, ಅದರಿಂದಾನೇ ಇಲ್ಲಿಗಲ್ ಆಗಿದೆ. ನಾನ್ ಕೇಳ್ತಾ ಇರೋದು, ಆ ತಪ್ಪು ಆಗ್ತಾ ಇದ್ದಾಗ ಆ ತಪ್ಪನ್ನ ನೀವು ಪ್ರಶ್ನೆ ಮಾಡಿದ್ರಾ? ತಪ್ಪಾಗೋದಕ್ಕೆ ಬಿಟ್ಟಿದ್ದು ನಾವು ತಪ್ಪು ಮಾಡಿದೀವಿ, ಹೌದು, ನಾವು ಆಗೋದಕ್ಕೆ ಬಿಟ್ಟಿದ್ದೀವಿ, ನಮ್ದು ಜವಾಬ್ದಾರಿ. ಬಕ್ ಸ್ಟಾಪ್ಸ್ ವಿತ್ ಅಸ್. ನಾವು ಬಿಟ್ಟಾಗ ನೀವು ಅದನ್ನ ತಡೆಗಟ್ಟೋದಕ್ಕೆ ಇದರಿಂದ ಬೆಂಗಳೂರಿಗೆ ಅನಾಹುತ ಆಗ್ತಾ ಇದೆ ಅಂತ ಯಾರಾದರೂ ಮಾತಾಡಿದ್ರ? ನಾವೇನಾದ್ರೂ, ನಾನು 24ನೇ ವರ್ಷದಲ್ಲಿ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 2024ರಲ್ಲಿ ಇದನ್ನೆಲ್ಲ ನಿಲ್ಲಿಸಿದೆ ಇಲ್ಲಿಗಲ್ಲೇ. ನಿಮ್ಮಂಥವ್ರೆ ಏನು ಕೇಳಿದ್ರು? ಇದೆಲ್ಲ ಕಮ್ಮಿ ರೇಟ್ಗೆ ಸೈಟ್ ಸಿಗ್ತಾ ಇತ್ತು ಅಂತ ಕೇಳಿದ್ರು. ಕಮ್ಮಿ ರೇಟ್ ಕೊಟ್ಬಿಟ್ಟು ಇವತ್ತು ಬ್ಯಾಂಗ್ಳೂರಲ್ಲಿ ಆಗಿರೋ ಸಮಸ್ಯೆಗಳಿಗೆ ಎಲ್ಲಿಂದ ಪರಿಹಾರ ಕೊಡ್ತೀರಾ? ಮ್ಯಾಜಿಕ್ ಮಾಡ್ತೀರಾ? ಕಮ್ಮಿ ರೇಟು, ನೀವು ಸೈಟು ಮಾರೋನು ದುಡ್ಡು ಮಾಡ್ಕೊಂಡು ಹೋದ, ಕೊಂಡ್ಕೊಂಡವನಿಗೆ ಕಮ್ಮಿ ರೇಟು. ಆದರೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಅವನು ಡೆವಲಪರ್ ಮಾಡಬೇಕಾಗಿದ್ದಂಥ ರೋಡು ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಮಾಡಬೇಕು. ಲೈಟು, ಸ್ಯಾನಿಟರಿ ಇವೆಲ್ಲ ಡೆವಲಪರ್ ಮಾಡಬೇಕಾಗಿತ್ತು. ಹೇಗೆ ಚೀಪ್ ಆಯ್ತು? ಚೀಪ್ ಹೇಗಾಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಜಾಗ ಭೂಮಿ ಸಿಕ್ಕಿರ್ಬೋದು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಹೋಗಿದ್ದನ್ನ ಬೇರೆ ಇನ್ನೊಬ್ಬರ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಸರ್ಕಾರ ಮಾಡುತ್ತೆ. ಚೀಪ್ ಎಲ್ಲ ಆಯ್ತು ಇದರಲ್ಲಿ? ಅದು ಬಿಟ್ಬಿಡಿ, ಆಯ್ತು ಇನ್ಫ್ರಾಸ್ಟ್ರಕ್ಚರ್ ಏನೋ ಮಾಡ್ತೀವಿ, ಆದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಆ ಒಂದು ಅಪ್ರೋಚೇ ಇಲ್ಲ. ಸ್ಯಾನಿಟರಿ ಮಾಡೋಣ ಅಂತ ಹೇಳಿದ್ರೆ ರೋಡ್ ಇಲ್ಲಿ ಇದೆ, ಮೇಲೆ ಕೆಳಗಡೆ ಲೇಔಟ್ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಹೆಂಗ್ ತಗೊಂಡು ಬರೋದು? ಮಳೆ ನೀರು ಹೊರಗಡೆ ಹೋಗಕ್ ಜಾಗ ಇಲ್ಲ. ಅಲ್ಲಿ ಇವತ್ತು ಎಲ್ಲ 10 ಅಡಿಗೆ 15 ಅಡಿಗೆ ರೋಡ್ ಮಾಡಿಬಿಟ್ಟು ಆ ಒಂದೊಂದು ಸೈಟಲ್ಲಿ 5-5 ಫ್ಲೋರ್ ಕಟ್ಬಿಟ್ಟು ಕಾರು ಹೋಗಕ್ಕಾಗೋದಿಲ್ಲ, ಬರೋಕ್ಕಾಗೋದಿಲ್ಲ, ಟ್ರಾಫಿಕ್ ಜಾಮು ಎಲ್ಲ ಕಡೆ ಕೂಡ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಚೀಪ್ ಸೈಟು ಅಂತೇಳಿ ಮಾತಾಡ್ತಾ ಇದ್ರಲ್ಲ, ನಾನು ಈ ರೆವಿನ್ಯೂ ಬಡಾವಣೆಗಳನ್ನೆಲ್ಲ ನಿಲ್ಲಿಸಿದೆ 2024ರಲ್ಲಿ. ಏನು ಟೀಕೆ, ಎಲ್ಲ ಕಮ್ಮಿ ರೇಟ್ಗೆ ಸೈಟ್ ಸಿಗ್ತಾ ಇತ್ತು, ನಿಲ್ಲಿಸ್ಬಿಟ್ರು ಅಂತೇಳಿ. ಆ ಕಮ್ಮಿ ರೇಟ್ಗಳಿಗೆ ಸೈಟ್ ಸಿಕ್ಕಿ ಇವತ್ತು ಇಷ್ಟು ಪ್ಲಾನ್ಡ್ ಡೆವಲಪ್ಮೆಂಟ್ ಆಗಬೇಕು. ರ್ಯಾಪಿಡೋ ಸ್ಲೋನೋ ಒಟ್ಟಿನಲ್ಲಿ ಪ್ಲಾನ್ ಡೆವಲಪ್ಮೆಂಟ್ ಆಗಬೇಕು. ಇವತ್ತು ಹೋಗಿ ಅಲ್ಲಿ ರೋಡ್ ಮಾಡಬೇಕು ಅಂತ ಹೇಳಿದ್ರೆ ಮನೆ ಹೊಡಿಯಕ್ ಆಗುತ್ತಾ? ನೀವೇ ನನ್ನ ಜಾಗದಲ್ಲಿ ಕುತ್ಕೊಂಡ್ರೆ ಹೊಡಿತೀರಾ? ಇವೆಲ್ಲ ಅನಾಹುತಗಳು ಆಗೋಗಿದ್ದಾವೆ. ಕೆಲವು ಕಠಿಣ ತೀರ್ಮಾನ ನಾವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಏನು ತೆಲುಗು ಅಲ್ಲಿ ಒಂದು ಮಾತಿದೆ, ಅಂದರಿಕೆ ಮಂಚುವಾಡು ಅನಂತರಾಮಯ್ಯ ಅಂತ, ಹಂಗಾದ್ರೆ ಇವತ್ತು ಆಗೋದಿಲ್ಲ. ಕನ್ನಡದಲ್ಲೂ ಇದೆ.